ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ತೊಕ್ಕು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿತ್ತು. ಮಾವಿನ ಸೀಸನಲ್ಲಿ ನೀವು ಒಂದ್ಸಲಿ ಈ ರೆಸಿಪಿ ಮಾಡ್ಕೊಂಡು ತಿಂದು ನೋಡಿ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು, ತುಂಬ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಮಾಡುವ ವಿಧಾನ ತುಂಬ ಸಿಂಪಲ್ ಆಗಿದೆ. ಒಂದೇ ಒಂದು ಮಾವಿನ ಹಣ್ಣು ತೋತಾಪುರಿ ಮಾವಿನಕಾಯಿ ಇತ್ತು ನಮ್ಮ ಮನೇಲಿ. ಸೊ ಏನು ಮಾಡೋಣ ಅಂತ ನೋಡಿಕೊಂಡು ಈ ರೆಸಿಪಿ ಮಾಡಿಕೊಂಡೆ. ಸೊ ಈ ಥರ ಮಾವಿನಕಾಯಿನ ನೀಟಾಗಿ ಸ್ಲೈಸಾಗಿ ಹೆಚ್ಚಿಟ್ಕೋಬೇಕು. ಅದಾದಮೇಲೆ ಒಂದೇ ಒಂದು ಈರುಳ್ಳಿ, ಒಂದೇ ಒಂದು ಟೊಮೆಟೊ ಆ್ಯಂಡ್ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಸಾಸಿವೆ, ಕರಿಬೇವು, ನಾವು ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ಮೆತ್ತಗೆ ಆಗೋ ಥರ ಹುರ್ಕೋಬೇಕು. ಅದು ಬಣ್ಣ ಚೇಂಜ್ ಆಗುತ್ತೆ, ನೀಟಾಗಿ ಮೆತ್ತಗೆ ಆಗಬೇಕು. ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಮಾವಿನಕಾಯಿನ ನೀಟಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲ ಮಾವಿನಕಾಯಿನ ಒಂದೊಂದೇ ಆಗಿ ಹಾಕಬೇಕು. ಈ ಥರ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಒಗ್ಗರಣೆ ಆವಾಗ ಟೊಮೆಟೊ, ಈರುಳ್ಳಿ ಎಲ್ಲ ಮಾವಿನಕಾಯಿಗೆ ಹತ್ಕೊಳ್ಳುತ್ತೆ. ಈ ಥರ ನೀಟಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಖಾರದ ಪುಡಿ ಹಾಕಿ, ಈ ಥರ ಖಾರದ ಪುಡಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿಗೆ ಎಲ್ಲ ಮಸಾಲೆ ಹಿಡಿಬೇಕು. ಮಾವಿನಕಾಯಿ ಹಾಗೆ ತಿಂದ್ರೇ ಚೆನ್ನಾಗಿರುತ್ತೆ, ಅದರಲ್ಲೂ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಈ ಥರ ರೆಸಿಪಿನ ಟ್ರೈ ಮಾಡಿ. ಒಂದೇ ಥರ ತಿನ್ನೋಕ್ಕೆ ಬೋರ್ ಆಗುತ್ತೆ, ಅದಕ್ಕೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಾದಮೇಲೆ ಒಂದೇ ಸ್ವಲ್ಪ ಬೆಲ್ಲ ಹಾಕಿ ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು 1 ಟೀ ಗ್ಲಾಸಷ್ಟು ನೀರನ್ನ ಹಾಕಿ, ಜಾಸ್ತಿ ನೀರು ಹಾಕೋಕ್ಬಿಡಿ, ಸ್ವಲ್ಪ ನೀರು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಹುರಿ ಮಾಡಿಕೊಂಡು ಬಿಟ್ಬಿಡಿ. ಅದಾದಮೇಲೆ ಮಾವಿನಕಾಯಿ ತೊಕ್ಕು ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನಗೊಂದು ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೋಡಿ ಹೇಗೆ ಚೆನ್ನಾಗಿ ಬಂದಿದೆ ಮಾವಿನಕಾಯಿ ತೊಕ್ಕು ರೆಸಿಪಿ. ಎಲ್ಲರಿಗೂ ನಮಸ್ಕಾರ.